ನಮಸ್ಕಾರ ವೀಕ್ಷಕರೇ, ಅರುಣಾಂಬ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಪಂಪ್ಕಿನ್ ಅಥವಾ ಕುಂಬಳಕಾಯಿ ಒಬ್ಬಟ್ಟು ಮಾಡೋಣ ಬನ್ನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕುಂಬಳಕಾಯನ್ನು ತೊಗೊಂಡಿದ್ದೀನಿ, ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದರ ಮೇಲೆ ಯಾವುದೇ ಕಾರಣಕ್ಕೂ ನಾನು ಸಿಪ್ಪೆಯನ್ನು ತೆಗಿತಾ ಇಲ್ಲ. ಇದನ್ನೆಲ್ಲ ಏನು ಮಾಡಬೇಕು, ಎಲ್ಲ ತುರ್ಕೊಂಬಿಡಬೇಕು, ಎಲ್ಲವನ್ನು ತುರಿಬೇಕು. ಕುಂಬಳಕಾಯಿ ತುರಿದಿದ್ದಾಗಿದೆ. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ ತುರಿದಿರೋದನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಗಮ್ಮಂತ ವಾಸನೆ ಬರುತ್ತೆ. ಈಗ ನಾವು ಅದಕ್ಕೆ ಬೆಲ್ಲ ಹಾಕೋಣ. ಬೆಲ್ಲ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೋಬೇಕು. ಒಣಕೊಬ್ಬರಿ ಹಾಕ್ತಾ ಇದ್ದೀನಿ, ತುರಿದಿರೋದು. ಪುಡಿ ಮಾಡಿದ ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರಿದ ರವೆಯನ್ನು ಹಾಕ್ತಾ ಇದ್ದೀನಿ. ಯಾವ ರವೆ ಏನಾದರೂ ಹಾಕ್ಕೋಬೋದು, ಸಣ್ಣ ರವೆ, ದಪ್ಪ ರವೆ ಯಾವುದಾದ್ರೂ ಹಾಕ್ಕೋಬೋದು. ಚೆನ್ನಾಗಿ ಬೆರೆಸ್ಕೊಳ್ಬೇಕಾಗುತ್ತೆ. ಅಥವಾ ಕುಂಬಳಕಾಯಿ ಹೂರಣ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ರೆಡಿ ಆಯಿತು. ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನಾನು ಒಮ್ಮೆ ಮಾಡಿ ಆಮೇಲೆ ನಿಮಗೆ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಪ್ಲೇಟಿಗೆ ತಗೊಳ್ಳೋಣ. ಪಂಪ್ಕಿನ್ ಒಬ್ಬಟ್ಟು ಅಥವಾ ಕುಂಬಳಕಾಯಿ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ತಿಂದು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.